ಏನೋ ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಾ ಇದೆ ಹಾಗಾದರೆ? ಪಶ್ಚಿಮ ಬಂಗಾಳದಲ್ಲಿ ನಾಳೆಯಿಂದ ಬಿಜೆಪಿ ಸರ್ಕಾರದ ಆಡಳಿತ ಬರುತ್ತೆ ಜಾರಿಗೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸಮಾರಂಭ ಇದೆ. ನೂತನ ಸಿಎಂ ಪದಗ್ರಹಣಕ್ಕೆ ಕೋಲ್ಕತ್ತಾದಲ್ಲಿ ವೇದಿಕೆ ಸಜ್ಜಾಗಿದೆ. ಸಿಎಂ ಯಾರೆಂದು ಇಂದು ಸಂಜೆಯೊಳಗಡೆ ತೀರ್ಮಾನ ಆಗುತ್ತೆ. ಇದುವರೆಗೂ ಇರುವಂತ ಪ್ರಶ್ನೆ, ಪಶ್ಚಿಮ ಬಂಗಾಳಕ್ಕೆ ಯಾರು ನೂತನ ಸಿಎಂ ಅಂತ ಹೇಳಿ ಒಂದಿಷ್ಟು ಹೆಸರುಗಳು ಮುನ್ನೆಲೆಗೆ ಬಂದಿದ್ದಾವೆ, ಹೇಳ್ತಾ ಹೋಗ್ತೀವಿ. ಮುಂದಿನ ಸಿಎಂ ಆಯ್ಕೆ ಕುರಿತು ಕೋಲ್ಕತ್ತಾದಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನ ನಡೆಸಲಿದೆ. ಸಂಜೆ 4 ಗಂಟೆಯ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗ್ತಾರೆ. ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಸಿಎಂ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ, ದಿಲೀಪ್ ಘೋಷ್ ಇದ್ದಾರೆ, ಅಗ್ನಿಮಿತ್ರ ಪಾಲ್ ಇದ್ದಾರೆ, ರೂಪಾ ಗಂಗೂಲಿ ಅವರು ಕೂಡ ಇದ್ದಾರೆ. ಇವರ ನಡುವೆ ಫೈಟ್ ಇದೆ. ಈಗ ಸಿಎಂ ಜೊತೆಗೆ ಎರಡು ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಸಿಎಂ ಒಬ್ಬರಾದ್ರೆ ಇಬ್ಬರು ಡಿಸಿಎಂಗಳಿರ್ತಾರೆ. 29ರಿಂದ 32 ಶಾಸಕರಿಗೆ ಕ್ಯಾಬಿನೆಟ್ ಸ್ಥಾನ ಹಂಚಿಕೆಗೆ ಅಸ್ತು. ನಾಳೆ ನೂತನ ಸಚಿವರಿಂದ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಲಾಗುತ್ತೆ. ಸೊ ಯಾರಾಗ್ತಾರೆ ಬಂಗಾಳ ಸಿಎಂ ಹಾಗಾದ್ರೆ ಅನ್ನೋ ಪ್ರಶ್ನೆಗೆ ಒಂದಿಷ್ಟು ಹೆಸರುಗಳನ್ನು ನನಗಾಗಲೇ ಹೇಳಿದೆ. ಭಾಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವ ಹೆಸರು, ಮುಂಚೂಣಿಯಲ್ಲಿರೋದು ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿಯ ಹಿಸ್ಟ್ರಿನೇ ರೋಚಕವಾಗಿದೆ. ಇವರು ಮೊದಲು TMCಯಲ್ಲಿದ್ದವರು, ಮಮತಾ ಬ್ಯಾನರ್ಜಿ ಅವ್ರ ಜೊತೆಗಿದ್ದಂಥವ್ರು ಇವರು. ಸೊ ಅದಾದ ನಂತರ ಇವರು BJPಗೆ ಬರ್ತಾರೆ. BJPಗೆ ಬಂದು ಕಳೆದ ಬಾರಿಯೂ ಕೂಡ ದೀದಿ ವಿರುದ್ಧನೇ ಸ್ಪರ್ಧಿಸಿ ಸೋಲ್ತಾರೆ. ಈ ಬಾರಿ ದೀದಿ ಎಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲೇ ಇವರು ಸ್ಪರ್ಧೆ ಮಾಡಿ ದೀದಿಯವರನ್ನು ಸೋಲಿಸ್ತಾರೆ ಸುವೇಂದು ಅಧಿಕಾರಿ. ಒಬ್ಬ ಗಟ್ಟಿ ನಾಯಕ. ಸೊ ಹಾಗಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಬ್ಬ ಹಿರಿಯ ನಾಯಕನ ಹೆಸರು ಮುಂಚೂಣಿಯಲ್ಲಿರೋದು ದಿಲೀಪ್ ಘೋಷ್. ದಿಲೀಪ್ ಘೋಷ್ ರಾಜ್ಯ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಇವರು. ಸೊ ಹಾಗಾಗಿ ದಿಲೀಪ್ ಘೋಷ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೆಲವೊಂದಿಷ್ಟು ಕಟ್ಟ ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರ ಆಗ್ರಹ ಆಗಿದೆ, ಮುಖಂಡರ ಆಗ್ರಹ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಅಗ್ನಿಮಿತ್ರ ಪಾಲ್ ಬಿಜೆಪಿ ಉಪಾಧ್ಯಕ್ಷ. ಸೊ ಇವರ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿರೋದು, ಅಗ್ನಿಮಿತ್ರ ಪಾಲ್. ಸೊ ಬಿಜೆಪಿ ಉಪಾಧ್ಯಕ್ಷ, ಸ್ಕ್ರೀನ್ ಮೇಲೆ ಫೋಟೋ ಹೋಗ್ತಾ ಇದ್ದಾವೆ ನೋಡಿ. ಸೊ ಇವರು ಕೂಡ ಸಿಎಂ ಆಕಾಂಕ್ಷಿ, ಜೊತೆಗೆ ಆ ಫೈಟ್ನಲ್ಲಿದ್ದಾರೆ. ಸೊ ನೋಡೋಣ. ಜೊತೆಗೆ ರೂಪಾ ಗಂಗೂಲಿ ಇದ್ದಾರೆ, ಬಿಜೆಪಿಯ ಹಿರಿಯ ನಾಯಕಿಯವರು. ಸೊ ಹಾಗಾಗಿ ಈ 4 ಜನ ಅಂದರೆ ಇಬ್ಬರು ಮಹಿಳೆಯರು, ಇಬ್ಬರು ಪುರುಷರ ಹೆಸರು ಮುನ್ನೆಲೆಗಿದೆ. ಯಾರಿಗೆ ಅಧಿಕಾರವನ್ನು ಕೊಡ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. 4 ಗಂಟೆಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಂದು ಅಂತಿಮವಾದಂಥ ತೀರ್ಮಾನ ಆಗುತ್ತೆ, ಯಾರು ಬೆಸ್ಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಿ. ಇಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಇಬ್ಬರು DCMಗಳಾಗೋದು ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಯಾರಿಗೂ ನಿರಾಸೆ ಆಗಬಾರ್ದು, ಪಕ್ಷಕ್ಕಾಗಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ದುಡಿದವರಿಗೆ ಯಾರಿಗೂ ಕೂಡ ನಿರಾಸೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಬ್ಬರು ಸಿಎಂ ಆದರೆ ಇಬ್ಬರು DCM ಕೂಡ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ.